ನನಗೆ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಬ್ರದರ್ ಅಂತೂ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಕಣ್ಣು ಮುಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ಏನಕ್ಕಪ್ಪ ಅಂತಂದ್ರೆ ಅವರೊಂದು ಬ್ರದರ್ದು ಒಂದು ಚಾನಲ್ ಇತ್ತಂತ, ಯೂಟ್ಯೂಬ್ ಚಾನಲ್. ಸೊ ಯೂಟ್ಯೂಬ್ ಚಾನಲ್ ಇತ್ತು ಅಂತ ಸಾಕು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರು. ಓಕೆನಾ. ಸೊ ಕಂಪ್ಲೀಟ್ ಮಾಡ್ಕೊಂಡು ಆ ಒಂದು ಚಾನಲ್ ಏನಪ್ಪಾ ಅಂತಂದ್ರೆ ಮೊನೆಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡಿದ್ದಾರೆ ಅವರು. ಓಕೆನಾ. ಸೊ ಅಪ್ಲೈ ಮಾಡ್ಕೊಳ್ಳಿದ ನಂತರ ಆ ಕಡೆಯಿಂದ ರೀಪ್ಲೇ ಬಂದ್ಬಿಟ್ಟಿದೆ ಯೂಟ್ಯೂಬ್ ಕಡೆಯಿಂದ. ಓಕೆನಾ. ಆದ್ರೆ ಇವ್ರು ಗೊತ್ತಾಗಿಲ್ಲ. ಓಕೆನಾ. ನಮ್ಮದು ಚಾನಲ್ ಮೊನೆಟೈಸೇಷನ್ ಅಪ್ಲೈ ಮಾಡ್ಬಿಟ್ಟು 2 ದಿನ ಆಗಿದೆ, 3 ದಿನ ಆಗಿದೆ ಬ್ರದರ್, ಈ ತರ ನಮ್ಗೆ ಏನು ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಇದನ್ನ ಏನು ಬರ್ತಿದೆ ಅಂತ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ಅಂತ ಹೇಳಿದ್ದೀನಿ ನಾನು. ಬಟ್ ಅವ್ರೇನಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ದಾರೆ. ಓಕೆನಾ. ಸ್ಕ್ರೀನ್ ಶಾಟ್ ಕಳಿಸಿದ್ರೆ ವಿತಿನ್ 24 hours ಅಲ್ಲೇ ನಿಮಗೆ ಯೂಟ್ಯೂಬ್ ಕಡೆಯಿಂದ ರೀಪ್ಲೇ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ. ನಿಮ್ಮೊಂದು ಚಾನಲ್ ಮೊನೆಟೈಸೇಷನ್ ನಾವು ಆನ್ ಮಾಡಿದಿರಾ ಅಥವಾ ಇಲ್ವಾ ಅಂತ ನಿಮಗೆ ಮೇಲ್ ಮುಖಾಂತರ ಕೂಡ ತಿಳಿಸ್ತಾರೆ ಸ್ಪೆಷಲಿ. ಓಕೆನಾ. ಇವ್ರೇನ್ ಮಾಡಿದಾರೆ ಅಂದ್ರೆ ಮೊನೆಟೈಸೇಷನ್ ಅಪ್ಲೈ ಮಾಡಿದ್ರೆ, ಸೊ ಅಪ್ಲೈ ಮಾಡ್ಕೊಳ್ಳಿದ ನಂತರ ಅಲ್ಲೇನಪ್ಪ ಅಂತಂದ್ರೆ ಇವರೊಂದು ಚಾನಲ್ ಏನಪ್ಪಾ ಅಂದ್ರೆ ಮೊನೆಟೈಸೇಷನ್ ಆಕ್ಸೆಪ್ಟ್ ಅನ್ನೋದು ಮಾಡ್ಕೊಂಡಿಲ್ಲ. ಓಕೆನಾ. ಆಕ್ಸೆಪ್ಟ್ ಏನಕ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವರೊಂದು ಚಾನಲ್ ಏನಪ್ಪ ಅಂದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ ಇವರು. ಓಕೆನಾ. ಅದಕ್ಕೆ ಇವರೊಂದು ಚಾನಲ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅವರು ಮೊನೆಟೈಸೇಷನ್ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅವರೊಂದು ಚಾನಲ್ ಏನಪ್ಪಾ ಅಂದ್ರೆ ಮೊನೆಟೈಸೇಷನ್ಗಳು ಆನ್ ಮಾಡಿಲ್ಲ. ಓಕೆನಾ. ಸೊ ನೀವು ಕೂಡ ಅಷ್ಟೇ ಯೂಟ್ಯೂಬ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸಾಕು, ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಾಕು, ನೀನು ಕೂಡ ಯೂಟ್ಯೂಬ್ ಇಂದ ದುಡ್ಡು ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಸೊ ಅದಕ್ಕೆ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡೇ ಟೈಮ್ ಏನೋ ಕೆಲಸ ಮಾಡ್ತೀನಿ ಅದು ಬಂದ್ಬಿಟ್ಟು ನೈಟ್ ಟೈಮ್ ಅಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಹೆಂಗಾದ್ರೂ ಮಾಡಿ ಯೂಟ್ಯೂಬ್ ಅಲ್ಲಿ ನಾವು ಕೂಡ ದುಡ್ಡು ಮಾಡೋ ತರ ಆಗ್ಬೇಕು ಅಂತ ನೀನು ತುಂಬಾ ಕಷ್ಟಪಡ್ತಾರೆ ಯೂಟ್ಯೂಬ್ ಅಲ್ಲಿ. ಓಕೆನಾ. ಆದ್ರೆ ನೀನೇನಾದ್ರೂ ಈ ಒಂದು ತಪ್ಪುಗಳು ಕೂಡ ನಿನ್ನೊಂದು ಚಾನಲ್ ಅಲ್ಲಿ ಏನಾದ್ರೂ ಮಾಡಿದೀಯ ಅಂತಂದ್ರೆ ಸಾಕು, ನಿನ್ನೊಂದು ಚಾನಲ್ ಕೂಡ ಮೊನೆಟೈಸೇಷನ್ ಆನ್ ಮಾಡಲ್ಲ. ಅಂಡ್ ಇದು ಮಾತ್ರ ನೆನಪಲ್ಲಿ ಇಟ್ಕೋ. ಓಕೆನಾ. ನಿನ್ಗೆ ಗೊತ್ತಿದೆ. ಓಕೆನಾ. ಯೂಟ್ಯೂಬ್ ಅಲ್ಲಿ ಈಗಾಗಲೇ ಎಷ್ಟೋ ಜನ ಸಾವಿರಾರು ರೂಪಾಯಿ ಅರ್ನಿಂಗ್ ಮಾಡ್ತಾರೆ, ತುಂಬಾ ಜನ ದುಡ್ಡು ಮಾಡ್ತಾ ಇದ್ದಾರೆ. ಆದ್ರೆ ನೀನು ಕೂಡ ಈ ಒಂದು ತಪ್ಪುಗಳು ಕೂಡ ನೀನೇನಾದ್ರೂ ಮಾಡಿದೀಯ ಅಂತಂದ್ರೆ ನಿನ್ನೊಂದು ಚಾನಲ್ನ ಕೂಡ ಅಷ್ಟೇ ಮೊನೆಟೈಸೇಷನ್ ಆನ್ ಮಾಡಲ್ಲ. ಸೊ ಯಾವತ್ತಿಗೂ ಇದು ಮಾತ್ರ ನೆನಪಲ್ಲಿ ಇಟ್ಕೋ ಗೈಸ್. ಓಕೆನಾ. ಏನೋ ತಪ್ಪುಗಳು ಅಂತ ಎಲ್ಲನೂ ತಿಳಿಸ್ತೀನಿ. ಅಂಡ್ ಚಾನಲ್ಗೆ ಏನಾದ್ರೂ ಮೊದಲ ಹೆಸರು ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ. ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಒಂದು ಬ್ರದರ್ ಏನಪ್ಪಾ ಅಂತಂದ್ರೆ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಅನ್ನೋದು ಬಂದ್ಬಿಟ್ಟಿದೆ. ಓಕೆನಾ. ಸೊ ಈ ರೀಯೂಸ್ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಇವರೊಂದು ಚಾನಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒರಿಜಿನಲ್ ವಿಡಿಯೋಸ್ ಇವರು ಅಪ್ಲೋಡ್ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಓಕೆನಾ. ಒರಿಜಿನಲ್ ವಿಡಿಯೋಸ್ ಅಂತ ಅಪ್ಲೋಡೇ ಮಾಡಿಲ್ಲ. ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಇಂದ ಎಲ್ಲ ಇನ್ಸ್ಟಾಗ್ರಾಮ್ ಆಯ್ತು, ಫೇಸ್ಬುಕ್ ಆಯ್ತು, ಓಕೆನಾ, ಯೂಟ್ಯೂಬ್ ಆಯ್ತು, ಓಕೆನಾ, ಈ ತರ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ಇವರೊಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ. ಸೊ ಈ ತರ ಅಪ್ಲೋಡ್ ಮಾಡಿದ್ರೆ ಹೆಂಗಾದ್ರೂ ಮಾಡಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಅಪ್ಲೈ ಮಾಡಿದ್ದಾರೆ. ಆದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಒರಿಜಿನಲ್ ಕಂಟೆಂಟ್ ಇಲ್ಲ ಇಲ್ಲಿ. ಓಕೆನಾ. ಸೊ ಒರಿಜಿನಲ್ ಕಂಟೆಂಟ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಯೂಟ್ಯೂಬ್ ಒಬ್ರು ರೀಯೂಸ್ ಕಂಟೆಂಟ್ ಅಂತ ಇವರೊಂದು ಚಾನಲ್ ನ ಆಕ್ಸೆಪ್ಟ್ ಅನ್ನೋದು ಮಾಡ್ಕೊಂಡಿಲ್ಲ. ಓಕೆನಾ. ಸೊ ನೀವು ಕೂಡ ಅಷ್ಟೇ ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಓಕೆನಾ. ಆದ್ರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀನೇನಾದ್ರು ಇದೇ ತರ ಏನಾದ್ರು ಸ್ವಲ್ಪ ಎಡಿಟಿಂಗ್ ಮಾಡಿ ಏನಾದ್ರು ಅಪ್ಲೋಡ್ ಮಾಡಿದೀಯ ಅನ್ಕೋ, ನಿನ್ನೊಂದು ಚಾನಲ್ ಅಲ್ಲೂ ಕೂಡ ಫಸ್ಟ್ ಆಫ್ ಆಲ್ ಅದನ್ನೆಲ್ಲಾನು ಡಿಲೀಟ್ ಮಾಡ್ಬಿಡು. ಓಕೆನಾ. ಏನಕ್ಕೆ ಗೊತ್ತಾ, ಇದೇ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ನಾಳೆ ದಿನಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಹೆಂಗಾದ್ರೆ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ನೀನು ಕಂಪ್ಲೀಟ್ ಮಾಡ್ಕೊಟ್ರೆ ಏನು ಪ್ರಯೋಜನ ಆಗುತ್ತೆ? ಮೊನೆಟೈಸೇಷನ್ ಆನ್ ಮಾಡ್ತಾ ಇಲ್ಲ, ಅಲ್ಲಿ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಕೊಡ್ತಾ ಇದ್ರಿ ಯೂಟ್ಯೂಬ್ ಅವರು. ನಾನಿವಾಗ ಈ ಒಂದು ಟೈಮಲ್ಲಿ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಸಾಕು, ನೈಟ್ ಟೈಮಲ್ಲಿ 10 ಗಂಟೆ ಟೈಮ್ ಆಗಿದೆ. ಓಕೆನಾ. ನೈಟ್ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಹೇಳಿ? ಒರಿಜಿನಲ್ ಕಂಟೆಂಟ್ ಇದೆ ಇಲ್ಲಿ. ಓಕೆನಾ. ಸೊ ಈ ಒಂದು ವಿಡಿಯೋಗೆ ಯಾರು ಅಷ್ಟೇ ನನ್ನೊಂದು ವಿಡಿಯೋಗೆ ಸ್ಟ್ರೈಕ್ ಕೊಡೋಕ್ಕಾಗಲ್ಲ. ಅಂಡ್ ಏನು ಕಿತಾಪತಿ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಓಕೆನಾ. ಏನಕ್ಕಪ್ಪ ಅಂದ್ರೆ ನಾನೇ ಸ್ವಂತ ಇದ್ದೀನಿ, ನಾನೊಂದು ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ನೋಡ್ತಾ ನೈಟ್ ಟೈಮಲ್ಲಿ ವಿಡಿಯೋ ಮಾಡ್ತಾ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಲೈಟ್ ಇದೆ ಅಲ್ಲಿ ಮೇಲೆ. ಓಕೆನಾ. ಆಚೆ ಕಡೆ ನೋಡಿ ಕತ್ಲಿದೆ. ಓಕೆನಾ. ಸೊ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಹೇಳಿ? ಒರಿಜಿನಲ್ ಕಂಟೆಂಟೇ ಬೇಕು ಯೂಟ್ಯೂಬ್ ಅವರಿಗೆ. ಒರಿಜಿನಲ್ ಕಂಟೆಂಟ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಮ್ಮೊಂದು ಚಾನಲ್ಗೆ. ಓಕೆನಾ. ಇವಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ಯಾವಾಗ ನೀನು ಬೇರೆ ಒಂದು ಕಂಟೆಂಟ್ ತಗೊಂತೀಯ ನೋಡು, ಯೂಟ್ಯೂಬ್ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಪ್ಡೇಟ್ ಬರ್ತಿದೆ. ಎಷ್ಟು ಅಪ್ಡೇಟ್ ಅಂದ್ರೆ ಎಷ್ಟು ಬ್ಯಾಡ್ ಅಪ್ಡೇಟ್ಸ್ ಅಂತಂದ್ರೆ ನನಗೆ ಯೂಟ್ಯೂಬ್ ಅಯ್ಯೋ ದೇವ್ರ ಅನ್ಸ್ಬಿಡ್ತೈತೆ. ಹೋಗೋಣ, ಆ ತರ ಅಪ್ಡೇಟ್ ತರ್ತಾ ಇದ್ದಾರೆ, ತುಂಬಾ ಬಂದ್ಬಿಟ್ಟಿದೆ ಆಲ್ರೆಡಿ. ನೀವೇನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿದ್ರು ಕೂಡ ಅಷ್ಟೇ ನಿಮ್ಮೊಂದು ಚಾನಲ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಓಕೆನಾ. ಒರಿಜಿನಲ್ ಕಂಟೆಂಟ್ ಮಾಡ್ರೋ. ಓಕೆನಾ. ಟೈಮ್ ಕೊಡ್ತಾ ಇದ್ರೆ ಯೂಟ್ಯೂಬ್ಗೆ ಟೈಮ್ ಕೊಡ್ತಾ ಇದ್ರ. ಸೊ ಅದೇ ಟೈಮ್ ಏನಪ್ಪಾ ಅಂದ್ರೆ ಸ್ವಲ್ಪ ಒರಿಜಿನಲ್ ಕಂಟೆಂಟ್ ಮಾಡಿ, ಫೇಸ್ ವಿಡಿಯೋ ಮಾಡಿ. ನಿಮ್ಮನ್ನು ಯಾರು ಬೇಡ ಅಂತಾರೆ? ನಿಮ್ಮೊಂದು ಚಾನಲ್ ಆಕ್ಸೆಪ್ಟ್ ಏನಕ್ಕೆ ಮಾಡ್ಕೊಳ್ಳಲ್ಲ ಅವಾಗ? ಏನಕ್ಕೆ ಮಾಡ್ಕೊಳ್ಳಿ ಇಲ್ಲಿ?
ಅದಕ್ಕೆ ಹೇಳೋದು, ನೀವು ಕೂಡ ಸ್ವಂತ ಕಂಟೆಂಟ್ ಮಾಡಿ, ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಡೌನ್ಲೋಡ್ ಮಾಡೋದು, ಸ್ವಲ್ಪ ಅದನ್ನು ಸ್ವಲ್ಪ ಎಡಿಟಿಂಗ್ ಮಾಡೋದು, ಈ ಥರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯೂಟ್ಯೂಬರ್ಗೆ ಅನಿಸ್ಬೇಕು ಈ ಒಂದು ಚಾನಲ್ ಒಬ್ಬರನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಾಕು, ಈ ಒಂದು ಚಾನಲಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಯೂಟ್ಯೂಬರ್ಗೆ ಅನ್ಬೇಕು, ಏನು ಕಷ್ಟ ಪಡ್ತಾ ಇದ್ದಾನೆ ಅಂತ ಕೂಡ ಅನಿಸ್ಬೇಕು. ಆವಾಗ ತಾನೇ ನಿಮ್ಮ ಒಂದು ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡ್ತಾರೆ, ನೀನು ಕೂಡ ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಸುಮ್ಮನೆ ಯಾರು ಕೊಡ್ತಾರೆ, ಯೂಟ್ಯೂಬರು ಕೂಡ ಸುಮ್ಮನೆ ದುಡ್ಡು ಕೊಡಲ್ಲ. ನೀನು ಕೂಡ ನಿನ್ನ ಕಷ್ಟ ನೋಡ್ತಾರೆ, ಯಾವ ಥರ ಕೆಲಸ ಮಾಡ್ತೇನೆ ಅದನ್ನು ಕೂಡ ನೋಡ್ತಾರೆ. ಆವಾಗ ನೀನು ಯೂಟ್ಯೂಬ್ ಕಡೆಯಿಂದ ದುಡ್ಡು ಮಾಡೋಕ್ಕಾಗೋದು, ಇಲ್ಲ ಅಂತಂದ್ರೆ ದುಡ್ಡು ಯಾವತ್ತಿಗೂ ಮಾಡೋಕ್ಕಾಗಲ್ಲ. ಇದು ಮಾತ್ರ ನೆನಪಲ್ಲಿ ಇಟ್ಕೋ ಗೈಸ್, ಓಕೆನಾ. ಮತ್ತು ಗೈಸ್, ಈ ಒಂದು ಬ್ರದರ್ದು ಕೂಡ ಅದೇ ಪ್ರಾಬ್ಲಮ್ ಆಗಿರೋದು. ಸೊ ಅವನು ಒರಿಜಿನಲ್ ಕಂಟೆಂಟ್ ಮಾಡಿಲ್ಲ, ಸೊ ಅದಕ್ಕೆ ಅವನೊಂದು ಚಾನಲಲ್ಲಿ ಏನಪ್ಪ ಅಂದ್ರೆ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಅನ್ನೋದು ಬಂದ್ಬಿಟ್ಟಿದೆ. ಆ್ಯಂಡ್ ಇವಾಗ ಇದೇ ಒಂದು ಪ್ರಾಬ್ಲಮ್ ನಿಮಗೂ ಕೂಡ ಆದರೆ ಆ ಒಂದು ವೀಡಿಯೋಸ್ಗಳನ್ನು ಎಲ್ಲನೂ ಅಷ್ಟೇ ಫಸ್ಟ್ ಅಪ್ಲೋಡ್ ಮಾಡಿರೋಂಥ ವೀಡಿಯೋಸ್ಗಳು ಎಲ್ಲನೂ ಡಿಲೀಟ್ ಮಾಡಿಬಿಡಿ ನೀವು, ಓಕೆ. ಡಿಲೀಟ್ ಮಾಡಿಬಿಟ್ಟು ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡಿಬಿಡಿ. ಸ್ಟಾರ್ಟ್ ಮಾಡೋದಂತ ಅದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಅದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಹೆಂಗಾದ್ರೂ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ 4,000 ವಾಚ್ ಅವ್ರು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ತಿರ್ಗಿ ಅಪ್ಲೈ ಮಾಡಿ ನೀವು ಮೊನೆಟೈಸೇಷನ್ಗೆ. ಆವಾಗ ಇನ್ನೊಂದು ಚಾನಲ್ ಆಕ್ಸೆಪ್ಟ್ ಮಾಡ್ತಾರೆ ಅವರು, ಓಕೆನಾ. ಇಲ್ಲ ಅಂತಂದರೆ ಬೆಸ್ಟ್ ಏನಪ್ಪ ಅಂತ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಬಿಡು. ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು 1 ವರ್ಷದಲ್ಲೇ 1,000 ಸಬ್ಸ್ಕ್ರೈಬರ್ ಆಗಬೇಕು, ನಿಮಗೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಾಂತ ನೀನು ಏನಾದ್ರು ಶಾರ್ಟ್ ವೀಡಿಯೋಸ್ಗಳನ್ನು ಕೂಡ ಏನಾದ್ರು ಮಾಡ್ತಾ ಇದ್ದೆ ಅಂತಂದರೆ ಲಾಸ್ಟ್ 90 ಡೇಸಲ್ಲೇ 10 ಮಿಲಿಯನ್ ವ್ಯೂಸ್ ಹೋಗಬೇಕು, ಓಕೆ. ಇದು ಮಾಡ್ಕೊಂಡ್ರು ಕೂಡ ಅಷ್ಟೇ ನೀನು ಆರಾಮಾಗಿ ಇನ್ನೊಂದು ಚಾನಲ್ ಅಪ್ಲೈ ಏನಾದ್ರು ಮಾಡ್ಬೋದು. ಆ್ಯಂಡ್ ಸ್ಪೆಷಲ್ ಏನಪ್ಪ ಅಂತಂದ್ರೆ ಒರಿಜಿನಲ್ ವೀಡಿಯೋ ಇರಬೇಕು, ಒರಿಜಿನಲ್ ಕಂಟೆಂಟ್ ಇರಬೇಕು. ತಿರ್ಗಾ ನೀನು ಅದೇ ರಾಗ ಹೋಗ್ತೀನಿ, ನಾನು ಅದೇ ಹಾಡು ಆಡ್ತೀನಿ ಅಂತಂದ್ರೆ ಅದಾಗಲ್ಲ, ಓಕೆನಾ. ಏನೇ ಮಾಡು ಒರಿಜಿನಲ್ ಮಾಡು, ನೀನು ಏನೇ ಮಾಡು ಅದು ಬೇಕಾಗಿಲ್ಲ ಯೂಟ್ಯೂಬ್. ಆದರೆ ನಿನ್ನೊಂದು ಫೇಸ್ ಇರಬೇಕು, ನೀನೇ ಕ್ಯಾಮ್ರಾ ಇಟ್ಕೋಬೇಕು, ನೀನು ರೆಕಾರ್ಡ್ ಮಾಡ್ಕೋಬೇಕು. ಯಾವನ ಏನು ಮಾಡೋಕ್ಕಾಗುತ್ತೆ ಅವಾಗ, ಓಕೆನಾ. ಐ ಹೋಪ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ನಮ್ಮೊಂದು ಚಾನಲ್ನ ಮೊನೆಟೈಸೇಷನ್ ಆನ್ ಮಾಡ್ತಾರೆ ಅಂತ. ಆ್ಯಂಡ್ ನಾನು ಕೂಡ ನೈಟ್ ಟೈಮಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಾಕು, ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು, ಓಕೆನಾ. ಮತ್ತು ಅರ್ಥ ಆಗಿದ್ರೆ ವೀಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು. ಜಾಸ್ತಿ ವೀಡಿಯೋ ಇಷ್ಟ ಆಗ್ಬಿಟ್ರೆ ಒಂದೇ ಒಂದು ಸಲ ಹೈಪ್ ಮಾಡಿಬಿಡಿ ಗೈಸ್, ಓಕೆನಾ. ಹೈಪ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಸಣ್ಣ ಸಣ್ಣ ಒಂದು ಕ್ರಿಯೇಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮೊಂದು ಚಾನಲ್ ಗ್ರೋ ಆಗೋಕ್ಕೆ, ಓಕೆನಾ. ಹೈಪ್ ಮಾಡ್ಕೊಳಕ್ಕೆ ನೀವೇನು ಮಾಡೋಂಗಿಲ್ಲ. ಇಲ್ಲಿ ನೋಡ್ತಾರೆ ಕೆಳಗಡೆ ನಿಮ್ಗೆ ವೀಡಿಯೋ ಕೆಳಗಡೆ ನಿಮ್ಗೆ ಹೈಪ್ ಅಂತ ಇರುತ್ತೆ. ನೀವು 3 ಆಪ್ಷನ್ 3 ಸರಿ ನಿಮ್ಗೆ ಹೈಪ್ ಮಾಡೋಕೆ ಆಪ್ಷನ್ ಬರುತ್ತೆ, ಓಕೆನಾ. ಸಿಂಪಲ್ ಆಗಿ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಹೈಪ್ ಮಾಡಿಬಿಡಿ, ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಹೈಪ್ ಮಾಡಿಬಿಡಿ, ಓಕೆನಾ. ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಹೈಪ್ ಮಾಡಿಬಿಡಿ, ಓಕೆನಾ. 3 ಆಪ್ಷನ್ ಸಿಗುತ್ತೆ, ನಿಮ್ಮ 3 ಟೈಮ್ ಮಾಡಿಬಿಡಿ ಗೈಸ್, ಓಕೆನಾ. ತುಂಬ ಹೆಲ್ಪ್ ಆಗುತ್ತೆ ಸಣ್ಣ ಕ್ರಿಯೇಟರ್ಸ್ಗೆ ಸ್ಪೆಷಲಿ, ಓಕೆನಾ. ಆ್ಯಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತ ಕೂಡ ಫಾಲೋ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇರಲಿ, ಓಕೆನಾ, ಕೇಳ್ಬೋದಲ್ಲಿ ನಾವು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್, ಓಕೆನಾ. ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.